ನಮಸ್ಕಾರ ಡಾರ್ಲಿಂಗ್, ನಾನಿವಾಗ ಇರೋದು ದಾಬಸ್ಪೇಟೆಯ ಫ್ಲೈಓವರ್ ಮೇಲೆ. ಸೊ ನಿಮ್ಗೆಲ್ಲ ಗೊತ್ತಿಲ್ಲ, ದಾಬಸ್ಪೇಟೆ ಹೆಸರು ದಾಬಸ್ಪೇಟೆ ಅಲ್ಲ, ಡಾಂಬಸ್ಪೇಟೆ ಅಂತ. ಒಬ್ಬ ಬ್ರಿಟಿಷ್ ಅಧಿಕಾರಿ ಡಾಂಬಸ್ ಅನ್ನೋನು ಈ ಸಿಟಿನ ಕಟ್ಟಿದ್ಕೆ ಈ ಊರಿಗೆ ಡಾಂಬಸ್ಪೇಟೆ ಅಂತ ಹೆಸರಿಟ್ರು. ಅದು ಕಾಲಾನಂತರ ಏನಾಯ್ತಪ್ಪ, ಜನಗಳ ಬಾಯಲ್ಲಿ ಸಿಕ್ಕಿ ಇದು ಇವಾಗ ದಾಬಸ್ಪೇಟೆ ಆಗ್ಬಿಟ್ಟೈತೆ. ಇದ್ರ ನಿಜವಾದ ಹೆಸರು ದಾಬಸ್ಪೇಟೆ ಅಲ್ಲ, ಡಾಂಬಸ್ಪೇಟೆ. ಡಾಂಬಸ್ ಅನ್ನೋ ಬ್ರಿಟಿಷ್ ಅಧಿಕಾರಿಯ ಫ್ಯಾಮಿಲಿಯ ಒಂದು ಹೆಣ್ಮಗಳು ಇಂಡಿಯಾಗೆ ಬರ್ತಾಳೆ. ಇಂಡಿಯಾಗೆ ಬಂದು ಈ ದಾಬಸ್ಪೇಟೆಗೆ ಭೇಟಿ ಕೊಡ್ತಾಳೆ. ದಾಬಸ್ಪೇಟೆಯಲ್ಲಿ ಬಂದು ಈ ಜಾಗನೆಲ್ಲ ನೋಡ್ಕೊಂಡು ಹೋಗ್ತಾಳೆ. ನಮ್ಮ ತಾತನ ಹೆಸರಿಂದ ಈ ಊರಿದೆ ಅಂತಲೂ ಅವಳಿಗೆ ಗೊತ್ತಾಗುತ್ತೆ. ಆಮೇಲೆ ಡಾಂಬಸ್ ಅನ್ನೋ ವ್ಯಕ್ತಿ ಎಲ್ಲಿರ್ತಾನಪ್ಪ ಅಂತಂದರೆ, ದೇವರಾಯನ ದುರ್ಗ ಇದೆಯಲ್ಲ, ಅದ್ರ ಟಾಪಲ್ಲಿ ಒಂದು ಮನೆ ಇದೆ, ಆ ಜಾಗದಲ್ಲಿರ್ತಾನೆ. ಆಕೆ ಏನು ಮಾಡ್ತಾಳೆ, ಅಲ್ಲಿಗೂ ಹೋಗ್ತಾಳೆ. ಅಲ್ಲಿ ಎಲ್ಲ ಹೋಗಿ ನೋಡಿಕೊಂಡು ವಾಪಸ್ ಹೋಗಿ ಅವ್ರ ದೇಶದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ. ಇಂಡಿಯಾದಲ್ಲಿ ನಮ್ಮ ತಾತನ ಹೆಸರಿನ ಒಂದು ಊರಿದೆ, ಆದರೆ ಅವ್ರಿಗೆ ಒಂದು ಸ್ವಲ್ಪನೂ ಮರ್ಯಾದೆ ಇಲ್ಲ, ಅವ್ರದ್ದೊಂದು ಪ್ರತಿಮೆನೂ ಇಲ್ಲ, ಒಂದು ಫೋಟೋನೂ ಸಹ ಅಲ್ಲಿ ಇಟ್ಟಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾಳೆ. ಸೊ ಇದ್ರ ಬಗ್ಗೆ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯದಲ್ಲೇ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ ನಾನು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.